ದೇವರ ಮನೆಯಲ್ಲಿ ಹಸಿರು ಫೌಂಡೇಶನ್ ನೇತೃತ್ವದಲ್ಲಿ ಬೃಹತ್ ವನ ಮಹೋತ್ಸವ. ಮೂಡಿಗೆರೆ ತಾಲೂಕು ದೇವರ ಮನೆಯಲ್ಲಿ ಹಸಿರು ಫೌಂಡೇಶನ್ ನೇತೃತ್ವದಲ್ಲಿ ಬೃಹತ್ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಕೃತಿಯ ಮಡಿಲು ಪಶ್ಚಿಮ ಘಟ್ಟದ ಸಾಲು ದೇವರ ಮನೆ ಪ್ರವಾಸಿ ತಾಣದಲ್ಲಿ ಬೃಹತ್ 1 ಲಕ್ಷ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ನಮ್ಮ ಸಂಸ್ಥೆಗೆ ಡ್ರಿಕ್ಕರ್ ಮಿಷನ್ ಅನ್ನು ಕೊಡಿಸಿದಂತ ರುದ್ರೇಶ್ ಕಾಳೆ ಅವರು ಸಮಾಜ ಸೇವಕರು, ಈ ಒಂದು ಕಾರ್ಯಕ್ರಮಕ್ಕೆ ದಾನಿಗಳು ಆಗಿರ್ತಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದರ ಮುಖಾಂತರ ಈಗ ಒಂದು ಅವರು ಒಂದೆರಡು ಮಾತಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ದೇನೆ. ನೋಡ್ಲಕ್ಕಪ್ಪ ಹೆಂಗಾಡ್ಬರೋನು ಯಾರು ಅಂತ ಬಹಳ ಮುಖ್ಯ. ಹಾಗಾಗಿ ಇವತ್ತು ಗಿಡ ನೆಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ 1 ಲಕ್ಷ ಗಿಡುವ ಕಾರ್ಯಕ್ರಮನ ಇಡೀ ರಾಜ್ಯದಂತ ಹಮ್ಮಿಕೊಳ್ಳಿ. ಅವರ ಕಾರ್ಯ ಯಶಸ್ವಿಯಾಗಲಿ. ಅವರೆಲ್ಲ ಕಾರ್ಯಕ್ಕೆ ನಾನು ನಿರ್ವಹಿರ್ತೀನಿ. ಜೈ ವೃಕ್ಷ ಮಾತೆ, ಜೈ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಹೀಗೆ ನಮ್ಮ ಫೌಂಡೇಶನ್ ಅಧ್ಯಕ್ಷರಾದಂತಹ ಸ್ನೇಹಿತರೆ, ಇವತ್ತು ದೇವರ ಮನೆ ಪ್ರದೇಶದಲ್ಲಿ ನಾವು 1 ಲಕ್ಷ ಸಸಿ ನೆಡುವ ಬೃಹತ್ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ನಾವು ಇವತ್ತು ಸಹಸ್ರಾರು ನಮ್ಮ ಸಂಘಟನೆಗಳು ಮತ್ತು ಪದಾಧಿಕಾರಿಗಳ ನಡುವೆ ಇವತ್ತು ಗಿಡಗಳ ನೆಡಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಮ್ಮ ರುದ್ರೇಶ್ ಕಾಳೆ ಅವರು ಬಂದು ಚಾಲನೆ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಜೂನಿಂದ ಜೂನಿಗೆ ನಾವು 1 ಲಕ್ಷ ಸಸಿಗಳು ನೆಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಯಶಸ್ವಿ ಆಗುತ್ತೆ. ಹಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಹಸಿರು ಫೌಂಡೇಶನ್ ಅಧ್ಯಕ್ಷ ರತನ್ ಉರುಬಗೆ, ಬಣಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ, ಸಫಾಯಿ ಕರ್ಮಚಾರಿ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್, ದೇವರಮನೆ ದೇವಸ್ಥಾನ ಕಮಿಟಿ ಸದಸ್ಯರು ಗಿರೀಶ್ ಹಳ್ಳಿಬೈಲು, ಮದನ್ ಹೆಗಡೆ, ಮೂಡಿಗೆರೆ ಹೋಮ್ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಜಗದೀಶ್ ಗೌಡ, ಛಲವಾದಿ ಅಧ್ಯಕ್ಷ ಮಂಜುನಾಥ್ ಬೆಟಗೆರೆ, ನೌಕರರ ಸಂಘದ ಅಧ್ಯಕ್ಷರಾದ ನವೀನ್, ಕೆಡಿಪಿ ಸದಸ್ಯರಾದ ಸುರೇಂದ್ರ ಉಗ್ಗೇಹಳ್ಳಿ, ರವಿ ಕುನಹಳ್ಳಿ, ಹಸಿರು ಫೌಂಡೇಶನ್ ಉಪಾಧ್ಯಕ್ಷರಾದ ವಿನು ಪ್ರಸಾದ್, ಕಾರ್ಯದರ್ಶಿ ಅಭಿಜಿತ್ ಹೆಡದಾಳು, ಖಜಾಂಚಿ ಸುನಿಲ್ ಊರುಬಗೆ, ನಿರ್ದೇಶಕರುಗಳಾದ ಅದೀಪ್, ಸುಮನ್, ಪ್ರದೀಪ್, ಪೂರ್ಣೇಶ್, ಶೋಧನ್, ಸಮರ್ಥ್ ಹಾಜರಿದ್ದರು.